ಹೇ ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಿಲ್ಲ, ಸಿಂಪಲ್ಲು ಟಾಪ್ 3 ಕ್ರಿಕೆಟ್ ನ್ಯೂಸ್ ಅಂತ. ಸೊ ಏನೇನಾಗ್ತಿದೆ ಏನಿಲ್ಲ ಅಂತ ನೋಡ್ಕೊಂಡು ಮಾಡೋಣ. ಫಸ್ಟ್ ಆಫ್ ಆಲ್, RCB ವರ್ಸಸ್ UP ವಾರಿಯರ್ಸ್ ವಿಮೆನ್ಸ್ ಪ್ರೀಮಿಯರ್ ಲೀಗು ಇವತ್ತು ಮ್ಯಾಚು ಬೆಂಗಳೂರಲ್ಲಿ, ಲಾಸ್ಟ್ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ನಾವು ಟ್ರೈ ಮಾಡಿದ್ವಿ ಟಿಕೆಟ್ ತಗೋಣ ಅಂತ, ಬಟ್ ಸಿಗ್ಲಿಲ್ಲ, ಎಲ್ಲ ಸೋಲ್ಡ್ ಆಗಿತ್ತು. ಲೈಕ್ ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ ಹೌಸ್ ಆಗಿದೆ. ಏನಂದ್ರೆ ಲೈಕ್ ಫ್ಯಾನ್ಸ್ ಅಂತೂ ಆಬ್ವಿಯಸ್ಲಿ ಒಂದು 25,000 ಫ್ಯಾನ್ಸ್ ಅಂತೂ ಆರಾಮಾಗಿ ಬರ್ತಿದ್ದಾರೆ. ಸೊ ಒಂದೊಳ್ಳೆ ಕಾಂಟೆಸ್ಟ್ ಇದು. RCBಗೆ ಮಾಡು ಇಲ್ಲವೇ ಮಡಿ ಥರ ಆಗಿದೆ, ಅಂದರೆ ಲೈಕ್ ಆ ಪಂದ್ಯ ಅನ್ನೋ ಥರ ಆಗಿದೆ. ಯಾಕಂದರೆ ಲೈಕ್ DC ಆ್ಯಂಡ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋತಿರೋದ್ರಿಂದ ಸೊ UP ವಾರಿಯರ್ಸ್ ವಿರುದ್ಧ ಗೆಲ್ಲೇಬೇಕನ್ನೋ ಒಂದು ಪರಿಸ್ಥಿತಿ ಕಂಡ್ಕೊಂಡಿದ್ದಾರೆ. ಒಂದು ಟೈಮಲ್ಲಿ ಟಾಪಲ್ಲಿದ್ರು, ಇವಾಗ 4th ಪೊಸಿಷನ್ಗೆ ಬಂದಿದ್ದಾರೆ. ಟೀಮ್ ಒಂದು ಸ್ಟ್ರಾಂಗ್ ಬಲಿಷ್ಠವಾದ ಪ್ಲೇಯಿಂಗ್ ಎಲೆವನ್ ಅಂತಂದರೆ RCBದು ಲೈಕ್ ಟಾಪ್ ಹೆವಿ ಇದೆ. ಲೈಕ್ ಟಾಪ್ 3 ಟಾಪ್ 4 ಎಲ್ಲ ಕ್ರೇಜಿಯಾಗಿ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಬಟ್ ಅವರಿಂದ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಆ್ಯಂಡ್ ಕಂಪೇರ್ ಟು UP ವಾರಿಯರ್ಸ್ಲಿ ಲೈಕ್ 5 ಜನ ಇದ್ದಾರೆ. ಆಲಿಸ್ ಹೇಲಿ ಮತ್ತು ಕಿರಣ್ ನವಗೆರೆ ಆ್ಯಂಡ್ ಗ್ರೇಸ್ ಹ್ಯಾರಿಸು, ದೆನ್ ಅಟುಪಟ್ಟು ಆ್ಯಂಡ್ ದೀಪ್ತಿ ಶರ್ಮಾ. ಈ 5 ಜನ ಅಷ್ಟೇ ಆಡೋದು. ಅದರಲ್ಲಿ ಇಬ್ಬರು ಕ್ಲಿಕ್ ಆದರೂ ಸಹ ಮುಗಿದೋಯ್ತು ಮ್ಯಾಚ್. ಕತೆ ಮುಗಿಸೇ ಬಿಡ್ತಾರೆ ಇವರು. ಗ್ರೇಸ್ ಹ್ಯಾರಿಸ್ ಅಂತೂ ಅವ್ರು ಹೊಡೆದಿರೋ ಬಾಲ್ ಎಲ್ಲ ಫುಲ್ಲು ಸ್ಟೇಡಿಯಂ ಆಚೆನೂ ಹಿಂಗ್ರು ಮಸಾಲೆ ಎಲ್ಲ ಹಿಂಗೆ ಫುಲ್ಲು ಹೊಡೆದ್ರ ಹೊರಗಡೆನೆ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕಾಪಾಡಪ್ಪ, ಆ ಲೆವೆಲಿಗೆ ಹೊಡಿತಾರೆ. ಸೊ ಅವ್ರನ್ನ ಮತ್ತು ಅಲ್ಲಿ ಸೈಲಿ ಇವರಿಬ್ಬರ ಮೇಲೆ ತುಂಬ ಲೈಕ್ ಅಂದರೆ ಕಣ್ಣಿಟ್ಟು ವಿಕೆಟ್ ತೆಗಿಬೇಕು ಬೇಗ ಅಂತ ಹೇಳ್ತೀನಿ. ಸೊ ಅಂದರೆ ಲೈಕ್ RCBಲಿ ಬೌಲಿಂಗ್ ಇದೆ. ರೇಣುಕಾ ಸಿಂಗ್ ಅವ್ರದ್ದು ಅಷ್ಟೊಂದು ಕಮಾಲಾಗಿ ಬೌಲಿಂಗ್ ಏನು ಮಾಡ್ತಿಲ್ಲ. ಸೋಫಿ ಡಿವೈನು ಒಂದು ಲೆವೆಲಿಗೆ ಸೋಫಿ ಡಿವೈನ್ ಚೆನ್ನಾಗಿ ಮಾಡ್ತಿದ್ದಾರೆ. ಎಲಿಸ್ ಪೆರಿ ಬಂದಮೇಲೆ ಸ್ವಲ್ಪ ಬ್ಯಾಟಿಂಗಲ್ಲಿ ಬಲ ಇದೆ. ಸೊ ಇವತ್ತಿನ ಮ್ಯಾಚು ಗೆಲ್ಲೇಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ, ಗೆಲ್ಲಬೇಕು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರೋದು ಲೈಕ್ CCL, ಏನಂದರೆ ಲೈಕ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್. ಒಂಥರ ಇದು ಮೈ ಜುಮ್ ಅನ್ಸೋ ಥರ ಆಡ್ತಿದ್ದಾರೆ ಗುರು. ಯಪ್ಪ, ನಾನು ವಿಮೆನ್ಸ್ ಪ್ರೀಮಿಯರ್ ಲೀಗ್ ಅದು ಜಾಸ್ತಿ ಅಷ್ಟು ಫಾಲೋ ಮಾಡ್ತಿದ್ದೀನಿ, ಬಟ್ ಅಂದರೆ ಲೈಕ್ ಅಷ್ಟೊಂದು ಕಂಪೇರ್ ಮಾಡಿದ್ರೆ ಸ್ಯಾಟರ್ಡೆ ಸಂಡೇ ಮತ್ತು ಫ್ರೈಡೇ ಎಲ್ಲ ಫುಲ್ಲು CCL ನೋಡೋ ಥರ ಆಗಿದೆ. ಯಾವ ಲೆವೆಲಿಗೆ ಹೊಡಿತಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅಂತೂ ಒಂದು RCBಗೆ ಪಿಕ್ ಮಾಡಿ ಅನ್ನೋ ಥರ ಫುಲ್ ಫ್ಯಾನ್ಸ್ ಎಲ್ಲ ರೊಚ್ಚಿಗೆದ್ಬಿಟ್ಟು RCBಗೆ ಓಪನಿಂಗ್ ಕಳಿಸ್ಬಿಡಿ ಕೊಹ್ಲಿ ಜೊತೆ ಡಾರ್ಲಿಂಗ್ ಕೃಷ್ಣ ಅನ್ನೋ ಥರ ಆಡಿದ್ದಾರೆ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯತೆ. 4 ಹಾಫ್ ಸೆಂಚುರಿ, ಯಪ್ಪ ನೆಕ್ಸ್ಟ್ ಲೆವೆಲ್ಲು. ಕ್ರೇಜಿಯಾಗಿ ಆಡ್ತಿದ್ರು. ಒಂದಂತೂ ಹೊಡೆದ್ರು ಮುಂಬೈ ಹೀರೋಸ್ ಜೊತೆ ಹೊಡೆದ್ರು 6 ಫುಲ್ಲು ಗ್ರೌಂಡ್ ಹೊರಗಡೆ. ಏನು ತಿಂತಾರೋ ಗೊತ್ತಿಲ್ಲ ನೋಡೋಕ್ಕೆ. ಅಂದರೆ ಲೈಕ್ ಹೈಟ್ ಇದ್ದಾರೆ, ಸ್ವಲ್ಪ ಸಣ್ಣ ಅನಿಸ್ತಾರೆ, ಬಟ್ ಹೊಡಿಯೋ ಲೆವೆಲ್ ನೋಡಿದ್ರೆ ಬಾಲೆಲ್ಲ ಪುಡಿ ಆಗಷ್ಟು ಹೊಡಿತಾರೆ. ಬರೀ ಇಂಥದೆಯಾ ಕ್ರೇಜಿ. ನಮ್ದು ಕರ್ನಾಟಕ ಬುಲ್ಡೋಜರ್ಸ್ ಆಬ್ವಿಯಸ್ಲಿ ಈ ಸರಿ ಮಾತ್ರ ಗೆಲ್ತಾರೆ. ಯಾವ ಲೆವೆಲಿಗೆ ಅಂದ್ರೆ ಅನ್ಬೀಟನ್ ಟೀಮ್ ಆಗಿದೆ ಇವಾಗ. 3ರಲ್ಲಿ 3 ಮ್ಯಾಚ್ ಗೆದ್ದಿದ್ದಾರೆ. ನಿನ್ನೆ ಅಂತೂ ಚೆನ್ನೈ ರೇನೋಸ್ಗೆ ಯಾವ ಲೆವೆಲಿಗೆ ಅಂದ್ರೆ ಬಗ್ಬೊಡ್ದಿದ್ದಾರೆ ಅಂದ್ರೆ ಕ್ರೇಜಿ ಅಂದ್ರೆ ಕ್ರೇಜಿ. 67 ರನ್ನಿಂದ ಗೆದ್ದಿದ್ದಾರೆ ಗುರು. ಫಸ್ಟ್ ಇನ್ನಿಂಗ್ಸ್ ಅಲ್ಲ ಅಂತೂ 135 ನೋಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 148. ರಾಜೀವ್ ಹಾಫ್ ಸೆಂಚುರಿ, ಪ್ರದೀಪ್ ಅವ್ರ ಹಾಫ್ ಸೆಂಚುರಿ, ಮತ್ತೆ ಡಾರ್ಲಿಂಗ್ ಕೃಷ್ಣ ಅವ್ರ ಹಾಫ್ ಸೆಂಚುರಿ, ಅಂಡ್ JK ಅವ್ರು ಬೌಲಿಂಗ್ ಮಾಡಿದ್ರು. 2 ಸ್ವಿಂಗ್ ಬೌಲಿಂಗ್ ಮಾಡಿ ಸ್ವಿಂಗ್ ಮಾಡಿ 2 ವಿಕೆಟ್ ತಗೊಂಡ್ರು. ಕ್ರೇಜಿ. ಒಂದೊಳ್ಳೆ ಮಖ ಕೊಡದಿರೋ ತರ ಆಡಿದ್ರು ಚೆನ್ನೈ ಅವ್ರನ್ನ. ರುಬ್ಬಿ ಬಿಸಾಕ್ಬಿಟ್ರು. ಒಂದೊಳ್ಳೆ ಆಟ ಆಡ್ತಿದ್ದಾರೆ CCL ಅಲ್ಲಿ. ಸೊ ನಮ್ದು ಕರ್ನಾಟಕ ಬುಲ್ಡೋಜರ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಫೈನಲ್ ಹೋಗ್ಬಿಟ್ಟು ಗೆಲ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಟಾಪಿಕ್ ಏನು ಅಂತಂದ್ರೆ ಲೈಕ್ ಡೆವನ್ ಕಾನ್ವೆ, CSK ಓಪನಿಂಗ್ ಅಲ್ಲಿ ಒಂದು ಬಲಿಷ್ಠ ಓಪನರ್ ಅಂತ ಹೇಳ್ಬೋದು, ಋತುರಾಜ್ ಗಾಯಕ್ವಾಡ್ ಜೊತೆ. ಸೊ ಇವ್ರು ರೂಲ್ಡ್ ಔಟ್ ಆಗಿದ್ದಾರೆ ಟಿಲ್ ಮೇ ಅಂತ ಹೇಳ್ತಿದ್ದಾರೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಪ್ರಕಾರ. ಬಟ್ ಏನಂದ್ರೆ ಇದು ಒಂದು ಬಿಗ್ ಬ್ಲೋ ಅಂತ ಹೇಳ್ತೀನಿ. ಯಾಕಂದ್ರೆ ಲೈಕ್ ಇದ್ದಾರೆ, ಸಚಿನ್ ರವೀಂದ್ರ ಅವ್ರು ಇದ್ದಾರೆ. ಸೊ ಅವರು ಮತ್ತೆ ಋತುರಾಜ್ ಗಾಯಕ್ವಾಡ್ ಆಬ್ವಿಯಸ್ಲಿ ಓಪನಿಂಗ್ ಮಾಡ್ತಾರೆ. ಪ್ರಾಬ್ಲಮ್ ಏನಂದ್ರೆ ಸಚಿನ್ ರವೀಂದ್ರಗೆ IPL ಆಡಿರೋ ಒಂದು ಇದಿಲ್ಲ, ಏನಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಡೆವನ್ ಕಾನ್ವೆ ಎಕ್ಸ್ಪೀರಿಯನ್ಸ್ಡ್ ಗಾಯ್. ಸೊ ಒಳ್ಳೆ ಆಟ ಆಡಿದ್ದಾರೆ, ಹೈಯೆಸ್ಟ್ ರನ್ ಗೆಟರ್ ಬೇರೆ IPL ಅಲ್ಲಿ ಒಂದು ಟೈಮಲ್ಲಿ. ಸೊ ಡೆವನ್ ಕಾನ್ವೆ ಒಂದು ಗ್ರೇಟ್ ಲಾಸ್ ಅಂತ ಹೇಳ್ಬೋದು ಚೆನ್ನೈ ಅವ್ರಿಗೆ. ಸೊ ಓವರ್ ಆಲ್ ಆಗಿ ಸಚಿನ್ ರವೀಂದ್ರಗೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಆದ್ರೂ ಆಬ್ವಿಯಸ್ಲಿ ಥಲ ಇರೋದ್ರಿಂದ ಅವರು ಏನಾದ್ರು ಹಿಂಗೆ ಮಾಡಿ ಗೆಲ್ಲಿಸ್ತಾರೆ.
ಸೊ ಇದಾಗಿತ್ತು ಟಾಪ್ 3 ಕ್ರಿಕೆಟ್ ಅಪ್ಡೇಟ್ಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಂದಿನಂತೆ ಇದು ನಮ್ಮ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.